ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದು ಕೊನೆ ವಾರದ ಮಾರಿ ಹಬ್ಬದ ವಿಡಿಯೋ ಆಗಿರುತ್ತೆ. ಆದರೆ ನಮ್ಮೂರಿನ ಮಾರಿ ಹಬ್ಬ ಅಲ್ಲ, ಅಜ್ಜಿ ಊರಿನ ಮಾರಿ ಹಬ್ಬ. ಅಜ್ಜಿ ಊರಂತೂ ಪೂರ್ತಿ ದೊಡ್ಡ ಊರು. ಲಾಸ್ಟ್ ಟೈಮ್ ಬೋರೆ ದೇವ್ರ ಹಬ್ಬಕ್ಕೆ ಬಂದಿದ್ವಿ ಅಲ್ವಾ. ಸೊ ಮಾರಿ ಹಬ್ಬಕ್ಕೇನು ಬರೋದು ಬೇಡ ಅಂತಲೇ ಅಂದ್ಕೊಂಡಿದ್ದು. ಮಾವ, ಅತ್ತೆ ಮತ್ತು ದೊಡ್ಡಮ್ಮ ಎಲ್ಲ ಫೋನ್ ಮಾಡಿ ಕರೆದ್ರು, ಬನ್ನಿ ಬನ್ನಿ ಅಂತ. ನಮ್ಮ ಮಾವಂದರು 4 ಜನ ಇದ್ದಾರೆ. ಸೊ ಒಂದಿಬ್ಬರು ಮಾವಂದರು ಅತ್ತೆ ಎಲ್ಲ ಕರೆದ್ರು. ಆದರೆ ನಾವು ಹೋಗೋದು ಬೇಡ, ಈಗ ತಾನೇ ಬೋರೆ ದೇವ್ರ ಹಬ್ಬಕ್ಕೆ ಹೋಗಿ ಬಂದಿದ್ದೀವಿ ಅಂತಲೇ ಡಿಸೈಡ್ ಆಗಿದ್ವಿ. ಆದರೆ ಒಂದೊಂದು ಸಲ ಹಾಗೆ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ಎಷ್ಟೋ ಸಲ ನಾನು ಇದನ್ನು ಹೇಳಿದ್ದೀನಿ ನಿಮಗೆ. ನಮ್ಮ ಅಣ್ಣ ಮೈಸೂರಿಂದ ಬರ್ತಿದ್ದ, ದೊಡ್ಡಮ್ಮನ ಮಗ. ನಾನು ಹೋಗ್ತಿದ್ದೀನಿ ಊರಿಗೆ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸೊ ಅದರಿಂದಾಗಿ ನಾವು ಇವತ್ತು ಅಜ್ಜಿ ಊರಿಗೆ ಬಂದ್ವಿ. ಇಲ್ಲಿ ಅಜ್ಜಿ ಊರಲ್ಲಂತೂ ಅಮ್ಮನಿಗೆ ಎಲ್ಲರೂ ಪರಿಚಯ, ಎಲ್ಲರೂ ತುಂಬ ಪ್ರೀತಿಯಾಗಿ ಮಾತಾಡ್ತಾರೆ. ನೋಡಿ, ಎಲ್ಲರಿಗೂ ತೀರ್ಥ ಹಾಕಿಸಿ ಕಳಿಸ್ತಾ ಇದ್ದಾರೆ. ಇದು ಈ ಊರಿನ ಮಾರಮ್ಮನ ದೇವಾಲಯ. ಇಲ್ಲಿ ನೋಡಿ, ಈ ಊರಿನ ಮಾರಮ್ಮನ ನೋಡ್ಕೊಳ್ಳಿ. ನಮ್ಮೂರಿನಲ್ಲಿ ಈ ವರ್ಷ ಮಾರಿ ಹಬ್ಬ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮೂರಿನ ದೇವಾಲಯ ಇವಾಗ ಕಟ್ತಾ ಇದ್ದಾರೆ. ಮಾರಮ್ಮನ ತೆಗೆದು ರಾಮ ಮಂದಿರದಲ್ಲಿಟ್ಟು ಇವಾಗ ಕಟ್ತಿರೋದ್ರಿಂದ ಮಾರಿ ಹಬ್ಬ ಮಾಡಿಲ್ಲ. ನೆಕ್ಸ್ಟ್ ಕಟ್ಟಾದ ಮೇಲೆ ಪೂರ್ತಿ ಜೋರಾಗಿ ಮಾಡ್ತಾರೆ. ಊರಿನವರೆಲ್ಲ ಆರತಿಯನ್ನು ತೊಗೊಂಡು ಬಂದು ದೇವಸ್ಥಾನದ ಹತ್ರ ಸೇರ್ತಾರೆ. ಎಲ್ಲರೂ ಬಂದು ಸೇರಿ ಆದಮೇಲೆ ಇವತ್ತು ಮಾಡ್ತಿರೋದು ಬಿಸಿಲು ಮಾರಮ್ಮನ ಹಬ್ಬ. ಹಾಗಾಗಿ ಎಲ್ಲ ಆರತಿಗಳು ಗದ್ದೆ ಬಯಲಿಗೆ ಹೋಗುತ್ತೆ. ಅಲ್ಲೋಗಿ ಆರತಿ ಎಲ್ಲ ಮಾಡಿಕೊಂಡು ಮಾರಮ್ಮನ ಪೂಜೆ ಮಾಡಿ, ಮತ್ತು ಅವ್ರ ಮನೆಯವರು ಕೋಳಿ ಒಪ್ಸೋದಾದರೆ ಕೋಳಿ, ಮರಿ ಒಪ್ಸೋದಾದರೆ ಮರಿ, ಎಲ್ಲವನ್ನು ಅಲ್ಲೇ ಒಪ್ಪಿಸ್ಕೊಂಡು ಬರ್ತಾರೆ. ದೇವರ ಮುಂದೆ ಧೂಳು ಮರಿ ಅಂತ ಒಪ್ಪಿಸ್ತಾರೆ. ಸೊ ಅದು ಮರಿ ಕತ್ತು ಒದರಬೇಕು ಈ ಥರ ತಲೆಯನ್ನು. ಸೊ ತಲೆ ಒದರಿದ ಮೇಲೆ ಅದು ಒಪ್ಪಿಗೆ ಕೊಟ್ಟಿದೆ ಅಂತ ಅರ್ಥ. ಇಲ್ಲಿ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಊರಿನ ಮಾರಮ್ಮಂಗೆ ನಿನ್ನೆ ಸಂಜೆನೇ ಊರಿನವರೆಲ್ಲ ಅಡುಗೆ ಮಾಡ್ಕೊಂಡು ಬಂದು ಎಡೆಯನ್ನು ಕೊಟ್ಟಿರ್ತಾರೆ. ಅಂದರೆ ನಾನ್ ವೆಜ್ ಅಲ್ಲ, ಸಿಹಿ ಅಡುಗೆಯನ್ನು ಮಾಡ್ಕೊಂಡು ಬಂದು ಬಿಸಿ ಬಿಸಿ ಮುದ್ದೆಯನ್ನು ಮಾಡ್ಕೊಂಡು ಬಂದು ಎಡೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಅಜ್ಜಿ ಸಿಕ್ಕಿದ್ರು. ಫಸ್ಟ್ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಕೊನೆ ಮಾವನ ಮನೆಗೆ. ಇಲ್ಲೂ ಒಂದು ದೇವಸ್ಥಾನ ಇದೆ, ರಾವಣಲಿಂಗೇಶ್ವರ ದೇವಸ್ಥಾನ ಅಂತ, ತುಂಬ ಚೆನ್ನಾಗಿದೆ. ಅಜ್ಜಿ ಮನೆ ಮುಂದೆನೇ ಇಲ್ಲಿ ಇಬ್ಬರು ಮಾವಂದ್ರಿದ್ದಾರೆ, ನಮ್ಮ ರಾಜು ಮಾವ ಮತ್ತು ಮಹೇಶ್ ಮಾವ ಅಂತ. ನಾನು ಆಲ್ರೆಡಿ ಹೇಳಿದ್ದೀನಿ ನಾವಿಲ್ಲಿ 2-3 ವರ್ಷ ಇದ್ವಿ ಅಂತ. ಕೆಲವರು ಹಸಕ್ಕಿ ತಂಬಿಟ್ಟು ಮಾಡಿದ್ರೆ, ಕೆಲವರು ಹುರಿದ ಅಕ್ಕಿ ತಂಬಿಟ್ಟು ಮಾಡ್ತಾರೆ. ಅತ್ತೆ ನಮಗೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಟ್ರು. ನಾಟಿ ಮಟನ್ ಸಾಂಬಾರಲ್ವ, ಚೆನ್ನಾಗಿರುತ್ತೆ ಅಂತ ನಾನು ಮುದ್ದೆ ಈಸ್ಕೊಂಡೆ. ಆದರೆ ಇವ್ರ ಮುದ್ದೆಗೆ ನುಚ್ಚು ಹಾಕಿ ಮಾಡೋದು. ಕೆಲವು ಕಡೆ ಅಚ್ಚರಾಗಿ ಹಿಟ್ಟು ಮಾಡೋದಿಲ್ಲ, ಈ ರೀತಿ ನುಚ್ಚು ಹಾಕಿ ಮಾಡ್ತಾರೆ. ನಮ್ಮಲ್ಲೆಲ್ಲ ಅಚ್ಚರಾಗಿ ಹಿಟ್ಟೆ ಮಾಡೋದು, ಏನೂ ಹಾಕೋದಿಲ್ಲ. ನಾನು ನಿಮ್ಗೆ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಅಣ್ಣ ಮತ್ತು ನಮ್ಮಮ್ಮ ಇಬ್ಬರು ಊಟ ಮಾಡ್ತಾಯಿದ್ದಾರೆ. ನಾವು ಸ್ಕೂಟರ್ನಲ್ಲಿ ಬಂದಿದ್ದು ಊರಿಂದ. ಅಣ್ಣ ಬರದೇ ಹೋಗಿದ್ದರೆ ನಾವು ಇವತ್ತು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರ್ತಿರ್ಲಿಲ್ಲ. ನಾಟಿ ಮರಿ ಮಾಂಸದ ಸಾರು ತುಂಬಾ ಚೆನ್ನಾಗಿತ್ತು. ಇವತ್ತು ನಾನು ನಿಮಗೆ ಮತ್ತೊಂದು ವಿಶೇಷ ತೋರಿಸ್ತಾ ಇದ್ದೀನಿ. ನಮ್ಮ ತರಲೆ ಗ್ಯಾಂಗ್ ನಮ್ಗೆ ಗೊತ್ತಿಲ್ಲ ಹಾಗೆ ಲಾಸ್ಟ್ ಡೇ ಸೆಲೆಬ್ರೇಷನ್ ಮಾಡಬೇಕಂತ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ರೋಯ್ ಸೆಲೆಬ್ರೇಷನ್? ಸ್ಕೂಲ್ ಲಾಸ್ಟ್ ಡೇ ಅಂತಾನೆ, ಟ್ಯೂಷನ್ ಲಾಸ್ಟ್ ಡೇ ಅಂತಾನೆ? ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರಾ? ರಿಸಲ್ಟ್ ಬಂದಾಗ ಗೊತ್ತಾಗತ್ತೆ ನಿಮ್ಮದು ಬಂಡವಾಳ. ಯಾವಾಗ ರಿಸಲ್ಟು? ಏಪ್ರಿಲ್ 10ಕ್ಕಾ? ಇವತ್ತು ಲಾಸ್ಟ್ ಡೇ ಅಂತ ಹೇಳಿ ಸ್ಕೂಲ್ನಲ್ಲಿ ಟೀಚರ್ಸ್ ಕೈಲೆಲ್ಲ ಕೈ ಮೇಲೆ ಸೈನ್ ಮಾಡಿಸ್ಕೊಂಡು ಬಂದಿದ್ದಾರೆ. ಆಂಟಿ ನೀವು ಸೈನ್ ಮಾಡಿಕೊಡಿ ಅಂತ ಕೇಳಿದ್ರು, ಬೇಡ ಕಂಡ್ರು ಅಂದೆ. ಆದರೆ ಪಾಪ ಮಕ್ಕಳು ಸಣ್ಣ ಸಣ್ಣ ಆಸೆ ಅಲ್ವಾ, ಅಯ್ಯೋ ಬಿಡು ಅಂದ್ಕೊಂಡು ನಾನು ಕೂಡ ಸೈನ್ ಮಾಡಿದೆ. ಈ ಸಲ ಯುಗಾದಿ ಹಬ್ಬ ನಾಳೆ ಅಂತ ಸ್ಕೂಲ್ ಎಂಡ್ ಆಗಿರೋದು. ಸೊ ಹಾಗಾಗಿ ನಾಳೆ ಯುಗಾದಿ ಹಬ್ಬಕ್ಕೆ ಸ್ನಾನ ಮಾಡಿದಾಗ ಹೊರಟೋಗುತ್ತೆ ಅಂತ ಹೇಳಿದ್ರೆ, ಆಂಟಿ ಹೊರಟೋದ್ರೆ ಮತ್ತೆ ಬಂದು ಸೈನ್ ಮಾಡಿಸ್ಕೊತೀವಿ ಅಂತ ಹುಡುಗರೆಲ್ಲ ಹೇಳ್ತಿದ್ರು. ನಾಳೆ ಸ್ನಾನ ಮಾಡಿಬಿಡಿ ಹಬ್ಬಕ್ಕೆ ಅವರೆಲ್ಲ ಮಾತಾಡ್ಕೊಳ್ಳುವಾಗ ನನಗೂ ಕೂಡ ವಿಷಯ ಗೊತ್ತಾಯಿತು, ಇವರು ಸೆಲೆಬ್ರೇಷನ್ ಮಾಡಬೇಕಂತ ಅಂದ್ಕೊಳ್ತಿದ್ದಾರೆ ಅಂತ. ನಾನು ಹೇಳಿದೆ ಇದೆಲ್ಲ ಬೇಡ ಕಂಡ್ರು, ಅದೆಲ್ಲ ಚೆನ್ನಾಗಿರಲ್ಲ ಅಂತ. ಆದರೂ ಆ ಮಕ್ಕಳೆಲ್ಲ ಸೇರ್ಕೊಂಡು ಹೀಗೆ ಮಾಡ್ತಿದ್ದಾರೆ.
ಒಟ್ಟು 15 ಮಕ್ಕಳು ಬರ್ತಿದ್ರು. ಎಕ್ಸಾಮ್ ಆದ ತಕ್ಷಣ ಸ್ವಲ್ಪ ಮಕ್ಕಳು ಎಕ್ಸಾಮ್ ಆಗದೇ ತಡ ಅಂತ ಹೇಳಿ ಬಿಟ್ಬಿಟ್ರು. ಸೊ ಇವ್ರಿಗೆ ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು. ಅದರಿಂದಾಗಿ ನಾವು ಸೆಲೆಬ್ರೇಷನ್ ಮಾಡಲೇಬೇಕಂತ ಹೇಳಿಕೊಂಡು ಇವತ್ತು ಟ್ಯೂಷನ್ಗೆ ಬಂದಿದ್ದಾರೆ. ಬರೀ ಓದು ಅನ್ನೋದಕ್ಕಿಂತ ಈ ರೀತಿ ಮನೋರಂಜನೆ ಸಿಗುತ್ತೆ ಅಂದರೆ ಮಕ್ಳಿಗೂ ಫೋನನ್ನು ಬಿಟ್ಟು ಈ ಥರ ಎಲ್ಲ ನಾವು ಮಾಡ್ತೀವಿ ಅನ್ನೋದು ಬರುತ್ತೆ ಅವ್ರ ಮನಸ್ಸಲ್ಲಿ ಅಂದರೆ ನಿಜ ಖುಷಿ ವಿಚಾರ. ನಾನು ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡ್ತೀನಿ. ಮಕ್ಕಳೆಲ್ಲ ಸೇರಿಕೊಂಡು ಎಲ್ಲ ತಂದು ಸೆಲೆಬ್ರೇಷನ್ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಬಳೆ ತಂದು ಹಾಕಿದ್ದು ತುಂಬ ಖುಷಿ ಆಯಿತು. ಬಳೆ ಹಾಕಿದಾಗ ಆ ಬಳೆ ನನಗೆ ತುಂಬಾ ಇಷ್ಟ ಆಯಿತು ಕೂಡ. ಆದರೆ ಮಕ್ಕಳು ಅದನ್ನು ಕೊಂಡ್ಕೊಂಡು ಬಂದಿರೋದಾಗಿದ್ದರೆ ನನಗೆ ತುಂಬಾ ಖುಷಿ ಆಗೋದು. ಆದರೆ ಅದನ್ನು ಕದ್ಕೊಂಡು ಬಂದಿರೋದು ಅಂತ ಗೊತ್ತಾದಾಗ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಮಕ್ಕಳು ಮನಸ್ಸಲ್ಲಿ ವಿಷ ಇರೋದಿಲ್ಲ ಅನ್ನೋದು ಇದಕ್ಕೇನೆ. ಅವರು ಸುಳ್ಳನ್ನು ಹೇಳಲಿಲ್ಲ ನನಗೆ ಏನಂತ ಹೇಳಿದಂದರೆ ಒಬ್ಬ ಸ್ಟೂಡೆಂಟು ಬಳೆ ತರಬೇಕಂತ ಮಾತಾಡ್ಕೊಂಡಿದ್ದಾರೆ. ಸೊ ಆ ಸ್ಟೂಡೆಂಟ್ ಏನು ಮಾಡಿದ್ದಾನೆ, ಅವ್ರ ಮನೇಲಿ ಗೊತ್ತಾಗದೇ ಇರೋ ಹಾಗೆ ಅವ್ರ ಮನೆಯಲ್ಲಿರುವಂತಹ ಬಳೆಗಳನ್ನ ಎತ್ಕೊಂಡು ಬಂದುಬಿಟ್ಟಿದ್ದಾನೆ. ನನಗೂ ಕೂಡ ಏನು ಗೊತ್ತಲ್ವ ಅದು ತಂದಿರೋದ ಅಥವಾ ಎತ್ಕೊಂಡು ಬಂದಿರೋದ ಅಂತ. ಸೊ ನಾನು ಸುಮ್ಮನೆ ನನಗೂ ಗೊತ್ತಿಲ್ಲ, ಹಾಕ್ಕೊಂಡೆ, ಇಷ್ಟಪಟ್ಟೆ ಹಾಕ್ಕೊಂಡೆ. ನನ್ನ ಕೈಗದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ನಾನು ಆ ಹುಡುಗನ್ನ ಕೇಳಿದೆ ಬಳೆ ಎಲ್ಲಿ ತಂದಿದ್ದು ಅಂತ. ಅದಕ್ಕೆ ಆತ ಹೇಳ್ದೆ ಮನೇಲಿತ್ತು ಆಂಟಿ, ನಮ್ಮಮ್ಮನೇ ಇದು ನಿಮ್ಮ ಆಂಟಿಗೆ ಆಗುತ್ತೆ ತೊಗೊಂಡೋಗಿ ಕೊಡು ಅಂತ ಹೇಳಿದ್ರು ಅಂತ ಹೇಳ್ದೆ. ಆ ಹುಡುಗ ಪ್ರೀತಿಯಿಂದ ತಂದು ಕೊಟ್ಟಿದ್ದಂತಹ ಬಳೆಗಳನ್ನ ನಾನು ಏನು ಮಾಡಿದೆ ಅನ್ನೋದನ್ನು ಕೊನೆಯಲ್ಲಿ ಹಾಕಿದ್ದೀನಿ ನೋಡಿ. ಒಬ್ಬ ಶಿಕ್ಷಕಿಯಾಗಿ ನಾನು ಅವನು ಮಾಡಿದ ತಪ್ಪನ್ನು ತಿದ್ದಲೇಬೇಕಿತ್ತು. ನಾನು ಆತನನ್ನು ಕರೆದು ನೋಡಪ್ಪ ಇದು ಮಾಡಿರೋದು ತಪ್ಪು, ಯಾಕಂದರೆ ಆ ಹುಡುಗನಿಗೆ ಗೊತ್ತಿಲ್ಲದೆ ಮಾಡಿದ್ದಾನೆ, ಏನೋ ಖುಷಿ ನಮ್ಮ ಟೀಚರ್ಗೆ ಕೊಡಬೇಕಂತ ಪಾಪ ಅದರಿಂದಾಗಿ ಎತ್ಕೊಂಡು ಬಂದಿದ್ದ. ಅವನಿಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನು ಅವನಿಂದನೇ ಸರಿ ಮಾಡಬೇಕಂತ ಹೇಳಿ ತಗೋ ನನಗೆ ಈ ಬಳೆ ಬೇಡ, ಹಾಗೆಲ್ಲ ಕತ್ಕೊಂಡು ಬರಬಾರ್ದು, ತೊಗೊಂಡು ಹೋಗಿ ಎಲ್ಲಿ ತಲ್ಲಿಡು ಅಂತ ಕೊಟ್ಟು ಕಳಿಸ್ದೆ. ಅವ್ರ ಮನೆಯವ್ರಿಗೆ ಹೇಳಿ ಈಗ ಮಾಡಿದ್ದಾನೆ ಅಂತ ಹೇಳ್ಬೋದಾಗಿತ್ತೇನೋ. ಆದರೆ ಪಾಪ ಆ ಹುಡುಗನಿಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪು, ಯಾಕಂದರೆ ಆ ಹುಡುಗ ಇನ್ನೂ ಚಿಕ್ಕ ಹುಡುಗ. ನಾವು ಕೂಡ ಚಿಕ್ಕವರಿದ್ದಾಗ ಈ ರೀತಿ ಸಣ್ಣ ಪುಟ್ಟ ತಪ್ಪೆಲ್ಲ ಮಾಡಿರ್ತೀವಿ. ಬಾಲ್ಯದಲ್ಲಿ ತಪ್ಪು ಸರಿ ಎಲ್ಲ ಇದ್ರೇ ನೆನಪುಗಳು ಚೆನ್ನಾಗಿರುತ್ತೆ. ತಪ್ಪಾದ ತಕ್ಷಣ ತಿದ್ಕೊಂಡು ಸರಿ ದಾರಿಲಿ ಹೋಗಬೇಕಷ್ಟೆ. ಆಗ ಆ ಹುಡುಗ ಸಾರಿ ಆಂಟಿ ಅಂತ ಹೇಳಿ ಬಳೆಗಳನ್ನ ಈಸ್ಕೊಂಡು ಹೋಗಿ ಎಲ್ಲಿತ್ತು ಆ ಜಾಗಕ್ಕೆ ಇಟ್ಟಿದ್ದಾನೆ. ಹಾಗೂ ಆಂಟಿ ಇಟ್ಕೊಳ್ಳಿ ಆಂಟಿ ಪ್ಲೀಸ್ ಅಂತ ಅಂದ. ನಾನು ಮತ್ತೆ ಹೇಳಿದೆ ಅವನಿಗೆ ಹಾಗೆಲ್ಲ ಮಾಡಬಾರ್ದು, ಕದಿಯೋದು ತಪ್ಪು ಅಂತ ಹೇಳಿ ವಾಪಸ್ ಕೊಟ್ಟು ಕಳಿಸ್ದೆ. ಮಕ್ಕಳ ಖುಷಿಗಾಗಿ ಈ ಸಣ್ಣ ಸೆಲೆಬ್ರೇಷನ್ ಟ್ಯೂಷನ್ನಲ್ಲಿ ನಡೀತು. ನಾನು ಈ ವಿಡಿಯೋವನ್ನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಅಂದರೆ ಇನ್ಸ್ಟಂಟ್ ಪಾಪ್ಕಾರ್ನ್ ಮಾಡೋದು ಹೇಗೆ ಅಂತ. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಪಾಪ್ಕಾರ್ನ್ ಪ್ಯಾಕೆಟ್ ತಂದಿದ್ದು. ಐಶು ರಜಕ್ಕೆ ಬಂದಿಲ್ಲಲ್ವ, ಮಾಲ್ಗೆ ಹೋಗಿದ್ಲು ರಪ್ಪನ ಜೊತೆಗೆ. ಸೊ ಅವಾಗ ತಂದು ಮಾಡಿಕೊಡಮ್ಮ ಅಂತ ಕೇಳಿದ್ಲು. ಪಾಪ ಅವಳು ಹೋಗೋಷ್ಟಲ್ಲಿ ಮಾಡೋದಕ್ಕಾಗೇ ಇರಲಿಲ್ಲ. ನೋಡಿ ಪ್ಯಾಕ್ ಓಪನ್ ಮಾಡಿದಾಗ ಈ ರೀತಿ ಇರುತ್ತೆ. ಉಪ್ಪು, ಖಾರ, ಎಣ್ಣೆ ಎಲ್ಲ ಹಾಕಿರ್ತಾರೆ. ಅದರ ಮೇಲೆ ಬರೆದಿರುತ್ತೆ ಹೇಗೆ ಮಾಡಬೇಕಂತ. ದಪ್ಪತಳದ ಪಾತ್ರೆಯಲ್ಲಿ ಮೀಡಿಯಮ್ ಊರಿನಲ್ಲಿ ಇಟ್ಟು ಈ ಪಾಪ್ಕಾರ್ನ್ಗಳನ್ನ ಹಾಕಿ ಮುಚ್ಚಳವನ್ನು ಮುಚ್ಚಿದ್ರೆ ಒಂದು 5-10 ನಿಮಿಷದಲ್ಲೆಲ್ಲ ಪಾಪ್ಕಾರ್ನ್ ರೆಡಿ ಆಗುತ್ತೆ ಅಂತ. ಹೌದು, ಅವರು ಹೇಳಿದಾಗೆ ತುಂಬ ಈಸಿಯಾಗಾಯಿತು. ದಪ್ಪತಳದ ಪಾತ್ರೆ ಅಂದರೆ ಆಲ್ಮೋಸ್ಟ್ ನಮ್ಮ ಮನೆಗಳಲ್ಲಿ ಕುಕ್ಕರೇ ಆಗಿರುತ್ತೆ. ಅದರಿಂದಾಗಿ ನಾನು ಕುಕ್ಕರ್ನ ಇಟ್ಟಿದ್ದೀನಿ. ಸೌಂಡ್ ನೋಡಿ ಹೇಗೆ ಆಗ್ತಿದೆ ಅಂತ. ಒಳಗಡೆ ಕಾರ್ನ್ಗಳೆಲ್ಲ ಚಿಟಾಪಟ ಅಂತ ಸಿಡಿತಾ ಇದೆ. ನಾವು ಹೊರಗಡೆ ಪಾಪ್ಕಾರ್ನ್ ತೊಗೊಂಡಾಗ ಪ್ಯಾಕ್ ಮಾಡಿ ಎಷ್ಟು ದಿನ ಆಗಿರುತ್ತೋ ಏನೋ, ಬಟ್ ಈ ರೀತಿ ತಂದು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ
ಟೇಸ್ಟು ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿತ್ತು, ಗರಿಗರಿಯಾಗಿತ್ತು. ಟ್ರೈ ಮಾಡಿ ನೀವೊಂದು ಸಲ ಮನೆಯಲ್ಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಶಬರಿಮಲೆಗೆ ಹೋಗ್ತಿದ್ದಾರೆ ಊರಿಂದ. ಅವರೆಲ್ಲ ಮಾಲೆ ಹಾಕ್ಸ್ಕೊಂಡಿರೋ ಸ್ವಾಮಿಗೆಲ್ಲ ನಮ್ಮ ದೊಡ್ಡಪ್ಪನ ಮನೇಲಿ ಅಡುಗೆಯನ್ನು ಮಾಡಿದ್ವಿ ಅಂತ. ಈ ಭಾನುವಾರ ಅವರು ಹೋಗಿದ್ದಾರೆ, ಆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಅದು ನೋಡುವಾಗ ನಮ್ಮ ಮನಸ್ಸಲ್ಲಿ ದೈವಿಕ ಭಾವನೆ ಬರುತ್ತೆ. ಯಾಕಂದರೆ ಇರ್ಮುಡಿ ಕಟ್ಟೋದನ್ನು ಯಾರೂ ವಿಡಿಯೋ ಮಾಡಿ ಹಾಕಿದಾರೋ ಏನೋ ಗೊತ್ತಿಲ್ಲ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ವೆಯ್ಟ್ ಮಾಡಿ ನೋಡಿ.